ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ನೀವು ಏನು ನೋಡ್ತಿದ್ದೀರಾ, ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಗಿಡ. ಸೊ ನಮ್ಮದು ಬಂದು ಆರಾಧ್ಯ ನರ್ಸರಿ, ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು. ಸರಿಸುಮಾರು ಒಂದು 2 ರಿಂದ 3 ಲಕ್ಷ ಗಿಡಗಳು ಇದುವರೆಗೂ ನಾವು ಕರ್ನಾಟಕದಲ್ಲಿ ಪ್ಲಾಂಟೇಶನ್ ಮಾಡಿಸಿದ್ವಿ. ಇವತ್ತೊಂದು ಪ್ಲಾಂಟೇಶನ್ ವಿಸಿಟಿಗೆ ಬಂದಿದ್ವಿ. ತುಂಬ ಕತ್ಲಾಗಿದೆ, ಆ್ಯಕ್ಚುಲಿ ಕತ್ಲಾಗಿದೆ ಅಂದರೆ ಟೈಮ್ ಆಗಿಲ್ಲ, ಇನ್ನೊಂದು 6 ಗಂಟೆ ಸಮಯ, ಬಟ್ ಚಳಿಗಾಲ ಆಗಿರೋದ್ರಿಂದ ತುಂಬ ಬೇಗ ಕತ್ಲಾಗಿದೆ. ಸೊ ನಮ್ಮ ಜೊತೆ ಇವತ್ತು ಒಬ್ಬರು ರೈತರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಹೆಸರು? ರಘು ಅಂತ. ರಘು ಅಂತ. ಸರ್ ಇದು ಯಾವ ಊರು? ಇದು ತುಮ್ಮನಹಳ್ಳಿ ಬರುತ್ತೆ, ಶಿಲ್ಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ. ಸರ್ ಎಷ್ಟು ಗಿಡ ತೊಗೊಂಡಿದ್ರಿ? ಸರ್ ಇದು 600 ಗಿಡ ತೊಗೊಂಡಿದ್ದೀವಿ. 600 ಗಿಡ ತೊಗೊಂಡಿದ್ರಿ. ಹೇಗೆ ಬಂದಿದೆ ಸರ್ ಗಿಡ? ಗಿಡ ಸೂಪರ್ ಆಗಿ ಗಿಡ ಕಾಣ್ತಿದೆ, ತುಂಬ ಚೆನ್ನಾಗಿ ಬೆಳೆದಿದ್ದೀರಾ. ನಾನು ಕೊಟ್ಟಿರ್ತಕ್ಕಂಥ ಗಿಡದಲ್ಲಿ ಇದುವರೆಗೂ ನಾನು ಓಪನ್ ಆಗಿ ನನ್ನ ಕಸ್ಟಮರ್ಸ್ ಯಾರಿದು ನೋಡ್ತಿರ್ಬೋದು, ತುಂಬ ಜನಕ್ಕೆ ಕೊಟ್ಟಿದ್ದೀನಿ ಇದುವರೆಗೂ. ಬಟ್ ಒಂದು ಸತ್ಯ ಹೇಳ್ಬೇಕು ಅಂದರೆ ಈ ಥರ ಬೆಳೆದಿರೋದು ಈ ಪ್ರಾಯಕ್ಕೆ ಈ ಥರ ಇದಕ್ಕಿಂತ ಚೆನ್ನಾಗಿ ಬೆಳೆದಿದ್ದಾವೆ. ಬಟ್ ಇದು ಎಷ್ಟು ತಿಂಗಳಾಗಿದೆ ಸರ್ ಇದಾಕಿ? ಸರ್ ಇದು 10 ತಿಂಗಳು ಕಂಪ್ಲೀಟ್ 10 ಆಗಿದೆ. ತಿಂಗಳು ಕಂಪ್ಲೀಟ್ ಆಗಿದೆ. ಬರೀ 10 ತಿಂಗಳಿಗೆ ನೀವು ಹೈಟ್ ನೋಡ್ಬೋದು. ಬರೀ ಸುಮಾರು ಏನಿಲ್ಲ ಅಂದರೂ 7 ರಿಂದ 8 ಅಡಿ ಅಷ್ಟು ಹೈಟ್ ಆಗಿದೆ. ಹೈಟ್ ಇಂಪಾರ್ಟೆಂಟ್ ಅಲ್ಲ, ಯಾವ ಲೆವೆಲ್ಗೆ ಫ್ರೂಟ್ ಸೆಟ್ ಆಗಿದೆ ನೋಡಿ. ಜಪಾನೀಸ್ ರೆಡ್ ಡೈಮಂಡಲ್ಲಿ ಇಳುವರಿ ಕಮ್ಮಿ ಅಂತಾರೆ ತುಂಬ ಜನ. ಬರೀ 2 ಬ್ರಾಂಚಸ್ಸಲ್ಲಿ ಸರಿ ಸುಮಾರು ಏನಿಲ್ಲ ಅಂದ್ರೂ ಒಂದು 50 ರಿಂದ 60 ಕಾಯಿ ಸೆಟ್ ಆಗಿದೆ, ಬರೀ ಎಷ್ಟು 2 ಬ್ರಾಂಚಲ್ಲಿ. ಸೊ ಇದು ಸ್ವಲ್ಪ ಪ್ರೂನಿಂಗ್. ಕೆಳಗಡೆ ಬ್ರಾಂಚಸ್ ಯಾಕೆ ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಮೇಲ್ಗಡೆ ದ್ರಾಕ್ಷಿ ಕೂಚ ಇದೆ ಇವ್ರದ್ದು. ಸೊ ಈ ಕೂಚಕ್ಕೆ ಇವರು ಇಲ್ಲಿಂದ ಸಪೋರ್ಟ್ ಕೊಡ್ತಾರೆ. ಸೊ ಇವ್ರಿಗೆ ಯಾವುದೇ ಕಾರಣಕ್ಕೂ ಕೆಳಗಡೆ ಬ್ರಾಂಚಸ್ ಬೀಳೋದಾಗಲಿ ಕಾಯಿ ಡ್ಯಾಮೇಜ್ ಆಗೋದಾಗಲಿ ಆಗಲ್ಲ. ಸೊ ಸರ್ ಈಗ ಗಿಡ ತೊಗೊಂಡಿದ್ದಲ್ಲೆಲ್ಲ ಚೆನ್ನಾಗಿ ಬಂದಿದೆಯಾ ಸರ್? ಸರ್ ನಮ್ದು ಗಿಡ ತಗೊಂಡು 20 ಡೇಸ್ ಉಣ್ಲಿಲ್ಲ, ಬೆಡ್ ಅಲ್ಲೇ ಇಟ್ಟಿದ್ವಿ. ಅದರಿಂದ ಸ್ವಲ್ಪ ಒಂದು 50 ಗಿಡ ಪ್ರಾಬ್ಲಮ್ ಬಂತು, ಕೊಟ್ರು, ರಿಪ್ಲೇಸ್ ಕೊಟ್ರು. ಓಕೆ. ಬಟ್ ಚೆನ್ನಾಗಿ ಬಂದಿದೆ, ಇರೋ ಚೆನ್ನಾಗಿ ಬಂದಿದೆ, ಅಂಟ್ಕೊಂಡ್ರಲ್ಲ ಚೆನ್ನಾಗಿ ಅಂಟು ಮಾಡಿರೋದೆಲ್ಲ ಚೆನ್ನಾಗಿ ಬಂದಿದೆ. ಬೆಡ್ ಅಲ್ಲೇ ಹೋಗಿದ್ದು, ಉಳಿದ ಮೇಲೆ ಯಾವುದು ಹೋಗ್ಲಿಲ್ಲ. ಉಣಿದ ಮೇಲೆ ಅದು ಹೋಗಿಲ್ಲ. ಮೇನ್ ಯಾಕೆಂದ್ರೆ ಇನ್ನೊಂದೇನು ಗೊತ್ತಾ ಸರ್, ರೈತರು ಯಾವತ್ತೂ ಜಪಾನೀಸ್ ರೆಡ್ ಡೈಮಂಡ್ನ ನೀವು ಸ್ಟೋರೇಜ್ ಮಾಡಂಗೇ ಇಲ್ಲ, ಸ್ಟೋರೇಜ್ ಮಾಡಿ ಇಡಂಗೇ ಇಲ್ಲ. ಈಗ ಕೆಲವ್ರು ಹೇಳ್ತಾರೆ, ತುಂಬ ಮಿಸ್ಕನ್ಸೆಪ್ಷನ್ ಏನಂದರೆ ನಮ್ಮ ಗಾಳಿಗೆ ಅಡ್ಜಸ್ಟ್ ಆಗಲಿ, ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿ, ನಮ್ಮ ನೀರು ಅಡ್ಜಸ್ಟ್ ಆಗಲಿ, ನಾವು ಮನೆ ಹತ್ರ ಇಡ್ತೀರಿ, ಒಂದು ಸ್ವಲ್ಪ ದಿವಸ ಆದ್ಮೇಲೆ ಇಡ್ತೀರಿ ಅಂತ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡ್ರಿ. ಇವತ್ತು ಗಿಡ ತಂದ್ರೆ ಇಮಿಡಿಯೇಟ್ ಉಣಿದ್ರೆ ನಿಮಗೆ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ. ಈಗ ಉದಾಹರಣೆಗೆ ಅವ್ರದ್ದು ಇಮಿಡಿಯೇಟ್ ಉಣಿದ್ದಾರೆ ಸರ್, ನಿಮ್ದು ಏನು ಜಾಸ್ತಿ ಹೋಗಿಲ್ಲ ಅಲ್ಲ? 1000 ಗಿಡ ಸರ್ ಚೆನ್ನಾಗಿದೆ ಅವ್ರದ್ದು 1000 ಗಿಡ. ಅವ್ರ 1000 ಗಿಡದಲ್ಲಿ 1-2 ಹೋಗಿರ್ಬೋದು ಅಷ್ಟೇನೆ. 6 ಗಿಡ ಹೋಗಿರ್ಬೋದು. ಸೊ 1000 ಗಿಡಕ್ಕೆ 6 ಗಿಡ ಇಮಿಡಿಯೇಟ್ ಉಣಿದ್ದಾರೆ. ಒಂದೇ ಗಾಡಿಲಿ ಒಂದೇ ಸಲ ಇವರೆಲ್ಲ ಒಂದೇನೆ. ಸೊ ಬೇರೆ ಬೇರೆ ಜಾಗ ಅಷ್ಟೇನೆ. ಸೊ ಇವರು ರಿಲೇಟಿವ್ಸು. ಸೊ ಒಂದೇ ಜಾಗದಲ್ಲಿ ಉಂಡಿರೋದು. ಇವ್ರದ್ದು ಬರೀ 2 ಕಿಲೋಮೀಟರ್ ದೂರ ಅಷ್ಟೇನೆ. ಅವ್ರದ್ದು ಸುಮಾರು ಒಂದು 1000 ಗಿಡಕ್ಕೆ ಬರೀ 6 ಗಿಡ ಹೋಗಿದೆ. ಬಟ್ ಇವ್ರದ್ದು ಯಾಕೆ ಹೋಗಿದೆ ಅಂದ್ರೆ ಇಟ್ಟಿದ್ದ ಜಾಗದಲ್ಲೇನೆ ಇಟ್ಟಿದ್ರಿಂದ ಸ್ವಲ್ಪ ಬೇರೆ ಬೆಳೆ ಇತ್ತು. ಮತ್ತೆ ಇನ್ನೊಂದು ಏನು ವಿಚಾರ ಅಂದ್ರೆ ಇದು ಏನಿದೆ, ಇದು ಇವಾಗ ತಾನೇ ಬೆಳೆ ಕಂಪ್ಲೀಟ್ ಆಗಿರೋದು. ಇದು ಸರಿ ಸುಮಾರು ಎಷ್ಟು ಟನ್ ಬೆಳೆದ್ರಿ ಸರ್? ಏನ್ ಬೆಳೆದಿದ್ರಿ? 28 ಟನ್ ಹೀರೆಕಾಯಿ ಬೆಳೆದಿದ್ವಿ. ಹೀರೆಕಾಯಿ ಬೆಳೆದಿದ್ರೆ ಕಂಪ್ಲೀಟ್ ಇದ್ರ ಕೂಚ ತುಂಬಾ ಹೀರೆಕಾಯಿ ಬೆಳೆದಿದ್ರು. ಸೊ 28 ಟನ್ ಹೀರೆಕಾಯಿ ಬೆಳೆದು ಸೊ ಇವತ್ತು ಆ ನೆರಳಲ್ಲಿ ಈ ಗಿಡ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಂಗೆ ಅಂದ್ರೆ ಏನಾದ್ರು ಚೆನ್ನಾಗಿ ಡೈರೆಕ್ಟ್ ಸನ್ಲೈಟ್ ಕೊಟ್ಟಿದ್ರೆ ಇನ್ನಂಗೆ ಬಂದಿರೋದು. ಸರ್ ಒಂದು ಸ್ವಲ್ಪ ರೈತರಿಗೆ ಏನೇನು ಕೊಟ್ಟಿದ್ರಿ ಅಂತ ಹೇಳಿ ಸರ್, ಯಾಕಂದ್ರೆ ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಾವೆಲ್ಲ ಹೇಳೋದು ಹೇಳ್ತಿರ್ತೀವಿ, ನಿಮ್ದು ನೀವೇನೇನು ಕೊಟ್ಟಿದ್ರಿ? ಅರ್ಧ ಕೆಜಿ ಬೇವಿನ ಹಿಂಡಿ, ಓಕೆ, ಪೆಸಿಲಮೈಸಿಸ್, ಟ್ರೈಕೋಡರ್ಮಾ, ಸುಡೋಮೋನಾಸ್ ಕೊಟ್ಟಿದ್ವಿ. 6 ಕೆಜಿ ಕೊಟ್ಟಿದ್ವಿ 600 ಗಿಡಕ್ಕೆ. 6 ಕೆಜಿ ಒಂದೊಂದು 6 ಕೆಜಿ 3. ಒಳ್ಳೇದು ಸರ್, ಒಳ್ಳೇದು. ಮತ್ತೆ ಆಮೇಲೆ ಏನು ಕೊಡ್ಲಿಲ್ಲ, ಅಷ್ಟು ಹಾಕಿ ಉಣ್ಬಿಟ್ವಿ. ಮತ್ತೆ ಜೀವಾಮೃತ ಕೊಟ್ವಿ. ಒಂದು 3 ತಿಂಗಳು ಆರ್ಗ್ಯಾನಿಕ್ ಕೆಮಿಕಲ್ 2 ಮಿಕ್ಸ್ ಆದಾಗಲಷ್ಟೇ ಈ ತರ ರಿಸಲ್ಟ್ ಬರಕ್ ಸಾಧ್ಯ. ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡ್ತೀನಿ ಅಂದ್ರೂ ಈ ಲೆವೆಲ್ಗೆ ನಿಮ್ಗೆ ಬೆಳವಣಿಗೆ ಬರಲ್ಲ. ಕಂಪ್ಲೀಟ್ ಕೆಮಿಕಲ್ ಮಾಡ್ತೀನಿ ಅಂದ್ರೆ ಈ ತರ ಶೈನಿಂಗ್ ಬರೋದೇ ಇಲ್ಲ ಮೇನ್. ಸೊ 2 ಮಿಕ್ಸ್ ಮಾಡಿದ್ದಾರೆ. ಹೇಳಿ ಸರ್. ಮತ್ತೆ ಜೀವಾಮೃತ ಕೊಟ್ವಿ. ಆಮೇಲೆ ಒಂದು 6 ತಿಂಗಳು ಕೊಟ್ವಿ. ಒಂದು 2 ತಿಂಗಳು 3 ತಿಂಗಳು ಜೀವಾಮೃತ ಕೊಟ್ವಿ. 2 ತಿಂಗಳು ನಿಲ್ಸಿದ್ವಿ ಬೇಸ್ಗೆ. ನೀರಿನಾಂಶಕ್ಕೆ ಅದು ನಮ್ಗೆ ನೀರ್ ಪ್ರಾಬ್ಲಮ್ ಇತ್ತು, ನಿಲ್ಸಿದ್ವಿ. ಮತ್ತೆ ಹೀರೆ ಗಿಡ ಉಣಿದ್ವಿ. ಹೀರೆ ಗಿಡ ಉಣಿದ್ಮೇಲೆ ಮತ್ತೆ ಜೂನಲ್ಲಿ ಉಣಿತು ಹೀರೆ ಗಿಡ. ಜೂನಲ್ಲಿ ಉಣ್ಬಿಟ್ಟು ಜುಲೈ ಆಗಸ್ಟ್ ಏನ್ ಕೊಡ್ಲಿಲ್ಲ. ಜುಲೈಯಲ್ಲಿ ಗೊಬ್ಬರ ಕೊಟ್ವಿ. ಒಂದ 2 ಗಿಡಕ್ಕೆ 1 ಮಕ್ರಿ ಗೊಬ್ಬರ, ಅರ್ಧ ಕೆಜಿ ಬೇವಿನ ಹಿಂಡಿ 1 ಗಿಡಕ್ಕೆ. DAP ಸ್ವಲ್ಪ ಕೊಟ್ವಿ, 1 ಮೂಟೆ DAP ಕೊಟ್ವಿ. 50 ಕೆಜಿ ಕೊಟ್ವಿ. ಮತ್ತೆ ಜೀವಾಮೃತ ಏನು ಮಾಡಕ್ ಹೋಗ್ಲಿಲ್ಲ. ಹೀರೆಕಾಯಿ ಜುಲೈ ಆಗಸ್ಟ್ ಅಲ್ಲಿ ಮುಗ್ದೋಯ್ತು. ಡ್ರಿಪ್ ಗೊಬ್ಬರಗಳಿಗೆ ಏನಾದ್ರು ಕೊಡ್ತಿದ್ರ ಸರ್? ಏನು ಕೊಟ್ಟಿಲ್ಲ ಇದುವರೆಗೂ. ಡ್ರಿಪ್ ಗೊಬ್ಬರ ಏನು ಕೊಟ್ಟಿಲ್ಲ. ವಾಟರ್ ಸಲ್ಯುಬಲ್ ಏನು ಕೊಟ್ಟಿಲ್ಲ. ಸೂಪರ್. ನೋಡಿ ಸ್ನೇಹಿತರೆ, ವಾಟರ್ ಸಲ್ಯುಬಲ್ ನಾವು ಕಂಪಲ್ಸರಿ ಹೇಳ್ತೀವಿ, ಬಟ್ ನಾನು ಕೊಟ್ಟಿದ್ದಾರೆ ಅನ್ಕೊಂಡೆ, ಬಟ್ ಕೊಟ್ಟಿಲ್ಲ. ಬಟ್ ಆದ್ರೂ ಸಹಿತ ತುಂಬಾ ಹೀರೆ ಗಿಡಕ್ಕೆ ಬಿಡ್ಬೇಕಂದ್ರೂ ಡ್ರಿಪ್ ಗೊಬ್ಬರ ಈ ಗೇಟ್ ವಾಲ್ ಆಫ್ ಮಾಡ್ಬಿಟ್ಟು ಅದಕ್ಕೆ ಮಾತ್ರ ಬಿಡ್ತಿದ್ವಿ.
ಇದು ಗೇಟ್ ವಾಲ್ ಫಿಟ್ ಗೊಬ್ಬರ ತುಂಬಾ ಯಥೇಚ್ಛವಾಗೂ ಬಿಡಂಗಿಲ್ಲ. ಯಥೇಚ್ಛವಾಗಿ ಬಿಟ್ರೆ ಗಿಡ ಬೀಳ್ಸ್ಕೊಂಡ್ಬಿಡುತ್ತೆ. ಗಿಡ ನಿಮ್ಗೆ ಈ ಶೈನಿಂಗ್ ಬರಲ್ಲ. ಜಾಸ್ತಿ ಡ್ರಿಪ್ ಗೊಬ್ಬರವನ್ನು ಕೊಡಬಾರ್ದು, ಅವಶ್ಯಕತೆ ಇದ್ದಷ್ಟೇ ಕೊಡಬೇಕು. ಸೊ ಇನ್ಮೇಲೆ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ ಸರ್. ಇಷ್ಟು ದಿವಸ ನೀವು ಕೊಟ್ಟಿರೋದು ಬೆಳವಣಿಗೆ ಚೆನ್ನಾಗಿದೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಏನು NPK ಇದೆ. ಇದನ್ನ ಈ ಸ್ಟೇಜಿಗೆ ತರೋವರೆಗೂ ನೀವು ಕೊಟ್ಟಿರೋದೆಲ್ಲ ಕರೆಕ್ಟ್ ಆಗಿದೆ. ಇನ್ಮೇಲೆ ಸ್ವಲ್ಪ ನೀವು ಕಂಪ್ಲೀಟ್ ಚೇಂಜ್ ಮಾಡ್ಬೇಕಾಗುತ್ತೆ. ಈಗ ಹೆಂಗಿರು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀರಾ, ಸ್ವಲ್ಪ DAP ಕೊಟ್ಟಿದ್ದೀರಾ, DAP, ಬೇವಿನ ಹಿಂಡಿ ಇವೆಲ್ಲ ಕೊಟ್ಟಿದ್ದೀರಾ. ಮತ್ತೆ ಕೊಟ್ಟಿದ್ದೀವಿ ಸರ್, 3 ದಿವಸ ಆಗಿದೆ ಕೊಟ್ಟು. ತುಂಬಾ ಒಳ್ಳೇದು. ಕ್ರಾಪ್ಗಿನ್ನ ಮುಂಚೆ ಕೊಡೋದು ತುಂಬಾ ಒಳ್ಳೇದು. ಈಗ ಸದ್ಯಕ್ಕೆ ಇಲ್ಲಿಂದ ಮುಂದಕ್ಕೆ ನೀವು ಕಂಟಿನ್ಯೂಸ್ ಆಗಿ MOP ಕೊಡ್ಬೇಕಾಗುತ್ತೆ, ಪೊಟ್ಯಾಶ್ ಕೊಡ್ಬೇಕಾಗುತ್ತೆ ಸರ್. ಈಗ ಕೊಟ್ಟಿದ್ದೀನಿ, ಒಂದು ಮೂಟೆ ಕೊಟ್ಟಿದ್ದೀರಾ. ಅವಾಗ ಕೊಡ್ಬೇಕಾಗುತ್ತೆ ಕ್ರಾಪ್ ಮುಗಿಯೋವರೆಗೂ 15 ದಿವಸ, ತಿಂಗಳಿಗೆ ಒಂದ್ಸಲಿ ಸ್ವಲ್ಪ ಕೊಡಿ. ಪೊಟ್ಯಾಶ್ ಬೇಕೇ ಬೇಕಾಗುತ್ತೆ. ಮತ್ತೆ ಮೇನ್ ಬೋರಾನ್ ಸ್ಟಾರ್ಟ್ ಮಾಡಿ. ಇವಾಗ ಬೆಳೆ ಬಿಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಇದು ಕಾಯಿಗಳು ಕೆಳಗಡೆ ಬೀಳದಂಗೆ ದಾರಗಳು ಕಟ್ಕೊಳ್ಳಿ. ಫಸ್ಟ್ ನೀವು ಮಾಡ್ಬೇಕಾಗಿರೋದು. ಮಾಡ್ಕೊಂಡ್ಮೇಲೆ ಫ್ಲವರ್ನ ಥಿನ್ನಿಂಗ್ ಮಾಡಿ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ, ಎಲ್ಲ ಅವಶ್ಯಕತೆ ಇದೆ ನೋಡಿ. ಕೆಲವೊಂದು ತುದಿಲ್ ಬಂದಿರ್ತಾವೆ, ಅವಶ್ಯಕತೆ ಇರಲ್ಲ. ಕೆಲವೊಂದು ಒಳ್ಳೆ ಬ್ರಾಂಚಲ್ಲಿ ಬಂದಿರುತ್ತೆ. ನಿಮ್ಗೆ ಎಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಮತ್ತೆ ಇದು ನೋಡಿ, ಇದು ಆ ಕಡೆ ಇರೋದು ಗಂಡು ಹೂವ, ಇದು ಸೆಂಟ್ರಲ್ ಇರೋದು ಹೆಣ್ಣು ಹೂವ. ನಿಮ್ಗೆ ಇದು ಬಿಟ್ಟರು ಪ್ರಯೋಜನ ಇಲ್ಲ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಇದು ಲೇಬರ್ ನಿಕ್ಸಿ ನೀಟಾಗಿ ಥಿನ್ನಿಂಗ್ ಮಾಡ್ಬೇಕು. ಮತ್ತೆ ಇಷ್ಟು ಚೆನ್ನಾಗಿ ಇದು ಬಂದಿದೆ. ಇನ್ ಕೇಸ್ ಏನಾದ್ರು ನಾನು ಅನ್ಕೊಂತಿರೋದೇನಂದ್ರೆ, ಏನಾದ್ರು ಚೆನ್ನಾಗಿ ಡೈರೆಕ್ಟ್ ಸನ್ಲೈಟ್ ಕೊಟ್ಟಿದ್ರೆ ಇನ್ನಂಗ್ ಬಂದಿರೋದು ಸರ್. ಒಂದ್ ಸ್ವಲ್ಪ ರೈತರಿಗೆ ಏನೇನು ಕೊಟ್ಟಿದ್ರಿ ಅಂತ ಹೇಳಿ ಸರ್. ಯಾಕಂದ್ರೆ ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಾವೆಲ್ಲ ಹೇಳ್ತಿರ್ತೀವಿ, ನಿಮ್ದು ನೀವೇನೇನ್ ಕೊಟ್ಟಿದ್ರೆ ಅರ್ಧ ಕೆಜಿ ಬೇವಿನ ಹಿಂಡಿ, ಓಕೆ, ಟೆಸಿಲೋಮೈಸಿಸ್, ಟ್ರೈಕೋಡರ್ಮಾ, ಸುಡೋಮೋನಾಸ್ ಕೊಟ್ಟಿದ್ವಿ. 6 kg ಕೊಟ್ಟಿದ್ವಿ 600 ಗಿಡಕ್ಕೆ. 6 kg ಒಂದೊಂದು 6 kg 3. ಒಳ್ಳೇದು ಸರ್, ಒಳ್ಳೇದು. ಮತ್ತೆ ಆಮೇಲೆ ಏನು ಕೊಡ್ಲಿಲ್ಲ, ಅಷ್ಟು ಹಾಕಿ ಉಣ್ಬಿಟ್ವಿ. ಮತ್ತೆ ಜೀವಾಮೃತ ಕೊಟ್ವಿ. ಒಂದು 3 ತಿಂಗಳು ಆರ್ಗ್ಯಾನಿಕ್ ಕೆಮಿಕಲ್ 2 ಮಿಕ್ಸ್ ಆದಾಗಲಷ್ಟೇ ಈ ತರ ರಿಸಲ್ಟ್ ಬರಕ್ ಸಾಧ್ಯ. ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡ್ತೀನಿ ಅಂದ್ರೂ ಈ ಲೆವೆಲ್ಗೆ ನಿಮ್ಗೆ ಬೆಳವಣಿಗೆ ಬರಲ್ಲ. ಕಂಪ್ಲೀಟ್ ಕೆಮಿಕಲ್ ಮಾಡ್ತೀನಿ ಅಂದ್ರೆ ಈ ತರ ಶೈನಿಂಗ್ ಬರೋದೇ ಇಲ್ಲ ಮೇನ್. ಸೊ 2 ಮಿಕ್ಸ್ ಮಾಡಿದಾರೆ. ಹೇಳಿ ಸರ್. ಮತ್ತೆ ಜೀವಾಮೃತ ಕೊಟ್ವಿ. ಆಮೇಲೆ ಒಂದು 6 ತಿಂಗಳು ಕೊಟ್ವಿ. ಒಂದು 2 ತಿಂಗಳು 3 ತಿಂಗಳು ಜೀವಾಮೃತ ಕೊಟ್ವಿ. 2 ತಿಂಗಳು ಇಲ್ಸಿದ್ವಿ ಬೇಸ್ಗೆ. ನೀರಿನಾಂಶಕ್ಕೆ ಅದು ನಮ್ಗೆ ನೀರ್ ಪ್ರಾಬ್ಲಮ್ ಇತ್ತು, ನಿಲ್ಸಿದ್ವಿ. ಮತ್ತೆ ಹೀರೆ ಗಿಡ ಉಣಿದ್ವಿ. ಇನ್ನು ಹೀರೆ ಗಿಡ ಉಣಿದ್ಮೇಲೆ ಮತ್ತೆ ಜೂನಲ್ಲಿ ಉಣಿದ್ದು ಹೀರೆ ಗಿಡ. ಜೂನಲ್ಲಿ ಉಣ್ಬಿಟ್ಟು ಜುಲೈ ಆಗಸ್ಟ್ ಏನ್ ಕೊಡ್ಲಿಲ್ಲ. ಜುಲೈಯಲ್ಲಿ ಗೊಬ್ಬರ ಕೊಟ್ವಿ. ಒಂದ 2 ಗಿಡಕ್ಕೆ ಒಂದು ಮಕ್ರಿ ಗೊಬ್ಬರ, ಅರ್ಧ ಕೆಜಿ ಬೇವಿನ ಹಿಂಡಿ ಒಂದು ಗಿಡಕ್ಕೆ. DAP ಸ್ವಲ್ಪ ಕೊಟ್ವಿ. ಒಂದು ಮೂಟೆ DAP ಕೊಟ್ವಿ. 50 kg ಕೊಟ್ವಿ. ಮತ್ತೆ ಜೀವಾಮೃತ ಏನು ಮಾಡಕ್ ಹೋಗ್ಲಿಲ್ಲ. ಹೀರೆಕಾಯಿ ಜುಲೈ ಆಗಸ್ಟ್ ಅಲ್ಲಿ ಮುಗ್ದೋಯ್ತು. ಡ್ರಿಪ್ ಗೊಬ್ಬರಗಳಿಗೆ ಏನಾದ್ರು ಕೊಡ್ತಿದ್ರಾ ಸರ್? ಏನು ಕೊಟ್ಟಿಲ್ಲ ಇದುವರೆಗೂ. ಡ್ರಿಪ್ ಗೊಬ್ಬರ ಏನು ಕೊಟ್ಟಿಲ್ಲ. ವಾಟರ್ ಸಾಲ್ಯುಬಲ್ ಏನು ಕೊಟ್ಟಿಲ್ಲ. ಸೂಪರ್. ನೋಡಿ ಸ್ನೇಹಿತರೆ, ವಾಟರ್ ಸಾಲ್ಯುಬಲ್ ನಾವು ಕಂಪಲ್ಸರಿ ಹೇಳ್ತೀವಿ. ಬಟ್ ನಾನು ಕೊಟ್ಟಿದ್ದಾರೆ ಅನ್ಕೊಂಡೆ, ಬಟ್ ಕೊಟ್ಟಿಲ್ಲ. ಬಟ್ ಆದ್ರೂ ಸಹಿತ ತುಂಬಾ ಹೀರೆ ಗಿಡಕ್ಕೆ ಬಿಡ್ಬೇಕಂದ್ರೂ ಡ್ರಿಪ್ ಗೊಬ್ಬರ ಈ ಗೇಟ್ ವಾಲ್ ಆಫ್ ಮಾಡ್ಬಿಟ್ಟು ಅದಕ್ಕೆ ಮಾತ್ರ ಬಿಡ್ತಿದ್ವಿ. ಇದು ಗೇಟ್ ವಾಲ್ ಫಿಟ್ ಗೊಬ್ಬರ ತುಂಬಾ ಯಥೇಚ್ಛವಾಗೂ ಬಿಡಂಗಿಲ್ಲ. ಯಥೇಚ್ಛವಾಗಿ ಬಿಟ್ರೆ ಗಿಡ ಬೀಳ್ಸ್ಕೊಂಡ್ಬಿಡುತ್ತೆ. ಗಿಡ ನಿಮ್ಗೆ ಈ ಶೈನಿಂಗ್ ಬರಲ್ಲ. ಜಾಸ್ತಿ ಡ್ರಿಪ್ ಗೊಬ್ಬರವನ್ನು ಕೊಡಬಾರ್ದು, ಅವಶ್ಯಕತೆ ಇದ್ದಷ್ಟೇ ಕೊಡಬೇಕು. ಸೊ ಇನ್ಮೇಲೆ ಟ್ರೀಟ್ಮೆಂಟ್ ಚೇಂಜ್ ಆಗುತ್ತೆ ಸರ್. ಇಷ್ಟು ದಿವಸ ನೀವು ಕೊಟ್ಟಿರೋದು ಬೆಳವಣಿಗೆ ಚೆನ್ನಾಗಿದೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಏನು NPK ಇದೆ. ಇದನ್ನ ಈ ಸ್ಟೇಜಿಗೆ ತರೋವರೆಗೂ ನೀವು ಕೊಟ್ಟಿರೋದೆಲ್ಲ ಕರೆಕ್ಟ್ ಆಗಿದೆ. ಇನ್ಮೇಲೆ ಸ್ವಲ್ಪ ನೀವು ಕಂಪ್ಲೀಟ್ ಚೇಂಜ್ ಮಾಡ್ಬೇಕಾಗುತ್ತೆ. ಈಗ ಹೆಂಗಿರು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀರಾ, ಸ್ವಲ್ಪ DAP ಕೊಟ್ಟಿದ್ದೀರಾ, ಬೇವಿನ ಹಿಂಡಿ ಇವೆಲ್ಲ ಕೊಟ್ಟಿದ್ದೀರಾ. 3 ದಿವಸ ಆಗಿದೆ ಕೊಟ್ಟು. ತುಂಬಾ ಒಳ್ಳೇದು. ಕ್ರಾಪ್ಗಿನ್ನ ಮುಂಚೆ ಕೊಡೋದು ತುಂಬಾ ಒಳ್ಳೇದು. ಈಗ ಸದ್ಯಕ್ಕೆ ಇಲ್ಲಿಂದ ಮುಂದಕ್ಕೆ ನೀವು ಕಂಟಿನ್ಯೂಸ್ ಆಗಿ MOP ಕೊಡ್ಬೇಕಾಗುತ್ತೆ, ಪೊಟ್ಯಾಶ್ ಕೊಡ್ಬೇಕಾಗುತ್ತೆ ಸರ್. ಈಗ ಕೊಟ್ಟಿದ್ದೀನಿ, ಒಂದು ಮೂಟೆ ಕೊಟ್ಟಿದ್ದೀರಾ. ಅವಾಗ ಕೊಡ್ಬೇಕಾಗುತ್ತೆ ಕ್ರಾಪ್ ಮುಗಿಯೋವರೆಗೂ 15 ದಿವಸ, ತಿಂಗಳಿಗೆ ಒಂದ್ಸಲಿ ಸ್ವಲ್ಪ ಕೊಡಿ. ಪೊಟ್ಯಾಶ್ ಬೇಕೇ ಬೇಕಾಗುತ್ತೆ. ಮತ್ತೆ ಮೇನ್ ಬೋರಾನ್ ಸ್ಟಾರ್ಟ್ ಮಾಡಿ. ಇವಾಗ ಬೆಳೆ ಬಿಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಇದು ಕಾಯಿಗಳು ಕೆಳಗಡೆ ಬೀಳದಂಗೆ ದಾರಗಳು ಕಟ್ಕೊಳ್ಳಿ. ಫಸ್ಟ್ ನೀವು ಮಾಡ್ಬೇಕಾಗಿರೋದು. ಮಾಡ್ಕೊಂಡ್ಮೇಲೆ ಫ್ಲವರ್ನ ಥಿನ್ನಿಂಗ್ ಮಾಡಿ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ, ಎಲ್ಲ ಅವಶ್ಯಕತೆ ಇದೆ ನೋಡಿ. ಕೆಲವೊಂದು ತುದಿಲ್ ಬಂದಿರ್ತಾವೆ, ಅವಶ್ಯಕತೆ ಇರಲ್ಲ. ಕೆಲವೊಂದು ಒಳ್ಳೆ ಬ್ರಾಂಚಲ್ಲಿ ಬಂದಿರುತ್ತೆ. ನಿಮ್ಗೆ ಎಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಮತ್ತೆ ಇದು ನೋಡಿ, ಇದು ಆ ಕಡೆ ಇರೋದು ಗಂಡು ಹೂವ, ಇದು ಸೆಂಟ್ರಲ್ ಇರೋದು ಹೆಣ್ಣು ಹೂವ. ನಿಮ್ಗೆ ಇದು ಬಿಟ್ಟರು ಪ್ರಯೋಜನ ಇಲ್ಲ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಇದು ಲೇಬರ್ ನಿಕ್ಸಿ ನೀಟಾಗಿ ಥಿನ್ನಿಂಗ್ ಮಾಡ್ಬೇಕು. ಮತ್ತೆ ಬ್ಯಾಗಿಂಗ್ ಮಾಡ್ಬೇಕಾದ್ರೆ ಯಾವತ್ತೂ ಚೆನ್ನಾಗಿರೋದು ಜಪಾನೀಸ್ ರೆಡ್ ಡೈಮಂಡ್ ಗಿಡದಲ್ಲಿ ಯಾವ ಲೆವೆಲ್ಗೆ ಫ್ರೂಟಿಂಗ್ ಆಗಿದೆ ಅಂದರೆ, ಯಾವ ತೈವಾನ್ ಪಿಂಕು ಇಲ್ಲ ಇದ್ರ ಮುಂದೆ ಅನ್ನಿಸ್ತಿದೆ. ನೀವು ನೋಡ್ಬೋದು, ಒಂದೊಂದು ಬ್ರಾಂಚಿಗೆ ಸರಿಸುಮಾರು 50 ಕಾಯಿ ಥರ ಕಚ್ಚಿದೆ. ನೋಡಿ ತೋರಿಸ್ತೀನಿ. ತುಂಬ ಕಾಯಿ ಕಚ್ಚಿದೆ. 100% ನೀಟಾಗಿ ಮಾಡೋ ರೀತಿಲಿ ಮಾಡಿದ್ರೆ ಖಂಡಿತವಾಗ್ಲೂ ಫ್ರೂಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡಿ, ಯಾವುದೇ ತಳಿಯ ತೈವಾನ್ ಸೀಬೆ ಗಿಡಗಳು, ಜಪಾನೀಸ್ ರೆಡ್ ಡೈಮಂಡ್ ಸೀಬೆ ಗಿಡಗಳು, ಬ್ಲ್ಯಾಕ್ ಡೈಮಂಡ್ ಸೀಬೆ ಗಿಡಗಳು
ಹಾಗೂ ತೈವಾನ್ ವೈಟ್ VNR ವೈಟ್ ಗಿಡಗಳು ಬೇಕಾದರೆ ಆರಾಧ್ಯ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.